ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಇಂದು ನೀವು ಕೇಳಲಿರುವ ಈ ಮಾಹಿತಿ ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸಬಲ್ಲ ಒಂದು ಅದ್ಭುತ ಸತ್ಯ. ಮಕರ ರಾಶಿಯವರು ಎಷ್ಟೇ ಕಷ್ಟಪಟ್ಟರೂ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಬೇಸರಗೊಂಡಿದ್ದರೆ ಆ ದಿನಗಳು ಈಗ ಮುಗಿದಿವೆ. ಕಲಿಯುಗದ ನ್ಯಾಯದೇವ ಸಾಕ್ಷಾತ್ ಶನಿ ಮಹಾತ್ಮರ ವಿಶೇಷ ಅನುಗ್ರಹ ಈಗ ನಿಮ್ಮ ಮೇಲೆ ಬೀಳ್ತಾ ಇದೆ. ಒಂದನೇದಾಗಿ, ಬದಲಾಗಿರುವ ಅದೃಷ್ಟದ ಗಳಿಗೆ. ವಿಶೇಷವಾಗಿ ಇಂದು ಸಾಯಂಕಾಲ 4:30 ನಂತರ ನಿಮ್ಮ ಜಾತಕದಲ್ಲಿ ಒಂದು ಮಹತ್ತರ ಬದಲಾವಣೆ ಅನ್ನೋದು ಸಂಭವಿಸಲಿದೆ. ಇದುವರೆಗೆ ನಿಮ್ಮನ್ನು ಕಾಡ್ತಾ ಇದ್ದ ಆರ್ಥಿಕ ಮುಗ್ಗಟ್ಟು, ಸಾಲದ ಬಾಧೆ ಮತ್ತು ಮಾನಸಿಕ ಕಿರಿಕಿರಿಗಳು ಇಂದಿಗೆ ಅಂತ್ಯವಾಗಲಿವೆ. ಮಕರ ರಾಶಿಯವರಿಗೆ ಬರಲಿರುವ ಈ ಅದೃಷ್ಟ ನಿಮ್ಮ ಶತ್ರುಗಳು ಆಶ್ಚರ್ಯಪಡುವಂತೆ ಇರಲಿದೆ. ನಿಮ್ಮ ಮನೆಯ ಬಾಗಿಲು ತಟ್ಟಲಿರುವ ಈ ಸುದ್ದಿ ನಿಮ್ಮ ಇಡೀ ಕುಟುಂಬದಲ್ಲಿ ಸಂಭ್ರಮವನ್ನು ತರಲಿದೆ. ಎರಡನೇದಾಗಿ, ದೈವಿಕ ರಕ್ಷಣೆ ಮತ್ತು ಸಾಫಲ್ಯ. ಮಕರ ರಾಶಿಯ ಅಧಿಪತಿ ಶನಿದೇವ ಆಗಿರೋದ್ರಿಂದ ನೀವು ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರಾದವರು. ಈಗ ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಬೆಂಬಲ ನಿಮಗೆ ಸಿಗಲಿದೆ. ನಿಮ್ಮ ವಿರೋಧಿಗಳು ಎಷ್ಟೇ ಕುತಂತ್ರ ಮಾಡಿದರೂ ನಿಮ್ಮ ಪ್ರಗತಿಯನ್ನು ತಡೆಯೋದಕ್ಕೆ ಅವರಿಂದ ಸಾಧ್ಯವಿಲ್ಲ. ಅದೃಶ್ಯ ರೂಪದಲ್ಲಿ ದೈವಶಕ್ತಿ ಈಗ ನಿಮ್ಮ ಬೆನ್ನೆಲುಬಾಗಿ ನಿಲ್ಲಲಿದೆ. ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಜಯ ಅನ್ನೋದು ನಿಮ್ಮದಾಗಲಿದೆ. ಮೂರನೇದಾಗಿ, ಉದ್ಯೋಗ ಮತ್ತು ಆರ್ಥಿಕ ಲಾಭ. ನಿಮ್ಮ ವೃತ್ತಿ ಜೀವನದಲ್ಲಿ ದೀರ್ಘಕಾಲದಿಂದ ನಿರೀಕ್ಷೆ ಮಾಡಿದ್ದ ಬಡ್ತಿ ಅಥವಾ ಹೊಸ ಕೆಲಸದ ಅವಕಾಶಗಳು ಈಗ ಲಭ್ಯವಾಗ್ತಾ ಇವೆ. ವ್ಯಾಪಾರಸ್ಥರಿಗೆ ಆಕಸ್ಮಿಕ ಧನಲಾಭದ ಯೋಗವಿದೆ. ವಿಶೇಷವಾಗಿ ಹಳೆಯ ಬಾಕಿ ಹಣ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಿಗೆ ಒಂದು ವಿವಾದಗಳು ಈಗ ನಿಮ್ಮ ಪರವಾಗಿ ಬಗೆಹರಿಯಲಿವೆ. ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಲಾಭ ನಿಮ್ಮ ಕೈ ಸೇರುವ ಸಮಯ ಹತ್ತಿರ ಬಂದಿದೆ. ಮಕರ ರಾಶಿಯವರು ಪಾಲಿಸಬೇಕಾದ ಎಚ್ಚರಿಕೆಗಳೇನೇನು? ಸೋಮಾರಿತನ ಬೇಡ. ಶನಿದೇವನು ಕಷ್ಟಪಟ್ಟು ಕೆಲಸ ಮಾಡುವವರನ್ನು ಪ್ರೀತಿಸ್ತಾನೆ. ಆದ್ದರಿಂದ ಕೆಲಸಗಳನ್ನು ಮುಂದೂಡದೆ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ. ಧರ್ಮ ಕಾರ್ಯ. ನಿಮ್ಮ ಕೈಲಾದಷ್ಟು ಬಡವರಿಗೆ ಅಥವಾ ವಿಕಲಚೇತನರಿಗೆ ಸಹಾಯ ಮಾಡಿ. ಇದು ನಿಮ್ಮ 7 ಜನ್ಮದ ಪಾಪಗಳನ್ನು ಕಳೆದು ಪುಣ್ಯವನ್ನು ತಂದುಕೊಡುತ್ತೆ. ವಾಹನ ಚಾಲನೆ. ರಸ್ತೆಗಳಲ್ಲಿ ಚಲಿಸಬೇಕಾದ್ರೆ ಮತ್ತು ಯಂತ್ರೋಪಕರಣಗಳೊಂದಿಗೆ ಕೆಲಸ ಮಾಡಬೇಕಾದ್ರೆ ಜಾಗರೂಕರಾಗಿರಿ. ರಹಸ್ಯ ಕಾಪಾಡಿ. ನಿಮ್ಮ ಮುಂದಿನ ಹೂಡಿಕೆಗಳು ಅಥವಾ ದೊಡ್ಡ ಯೋಜನೆಗಳ ಬಗ್ಗೆ ಈಗಲೇ ಎಲ್ಲರಿಗೂ ಕೂಡ ವಿವರಿಸೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸು ಸದ್ದಿಲ್ಲದೆ ನಡೀಲಿ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಅದ್ಭುತ ಸುದಿನಗಳು ಈಗ ಆರಂಭ ಆಗ್ತಾ ಇವೆ. ಈ ಮಾಹಿತಿ ನಿಮಗೆ ಧೈರ್ಯ ಮತ್ತು ಹೊಸ ಉತ್ಸಾಹ ನೀಡಿದೆ ಅಂತ ನಾನು ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.